ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಾಟರ್ಡೆ ವ್ಲಾಗು. ಸೊ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಶ್ರಾವಣ ಮಾಸ ಅಲ್ವಾ, ಯೂಶ್ವಲಿ ಶ್ರಾವಣ ಮಾಸದಲ್ಲಿ ದಾಸಪ್ಪನ ಪೂಜೆ ಮಾಡೇ ಮಾಡ್ತಾರೆ. ಸೊ ನಾವು ಈ ಸತಿ ಹಬ್ಬ ನಾಳೆಗೆ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಎಲ್ಲನೂ 4:15ಗೆ ಎದ್ದು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಇವಾಗ ಬಾಗಿಲಿಗೆ ರಂಗೋಲಿ ಬಿಡ್ತಾ ಇದ್ದೀನಿ. ಇನ್ನೇನು ದಾಸಪ್ಪ ಬಂದುಬಿಡ್ತಾರೆ. ಇನ್ನು ನನ್ನ ಮಗ ಅಂತೂ ದಾಸಪ್ಪ ನೋಡಿದ್ರೆ ಅಳಕ್ಕೆ ಶುರು ಮಾಡ್ತಾನೆ. ಅವ್ನಿಗೆ ಪಿ ಉತ್ತಾರಲ್ಲ, ಅದನ್ನು ಕೇಳಿಸ್ಕೊಂಡ್ರೆ ಅವನು ಹೆದರ್ಕೊಳ್ತಾನೆ. ಹಂಗಾಗಿ ಪ್ರತಿ ವರ್ಷವೂ ಅಳ್ತಾ ಇರ್ತಾನೆ. ಸೊ ಬೇಗನೆ ಎದ್ದು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಅತ್ತಿಗೆನೂ ಬಂದರು. ಅವ್ರಿಗೂ ಹೇಳಿದ್ನಲ್ಲ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಅಡುಗೆಗಳು ಮಾಡಿದೆ. ನಮ್ಮ ಅತ್ತಿಗೆ ಮಿಕ್ಕಿದ್ದು ಮಾಡಿಕೊಂಡ್ರು. ಸೊ ನನ್ನ ಮಗನ ಉಪದಾನಕ್ಕೆ ಕಳಿಸಿದ್ದೆ. ಅಂದರೆ ಉಪದಾನ ಅಂದರೆ ಎಲ್ಲರ ಮನೆ ಮುಂದೆ ಹೋಗಿ ಗೋವಿಂದನಿಗೆ ಹೋಗಿ ಅಕ್ಕಿ ಎಕ್ಕಿಸ್ಕೊಂಬರ್ತಾರಲ್ಲ ಅದು. ಸೊ ಅದು ಮಾಡಲೇಬೇಕು. ಅದನ್ನು ತೊಗೊಂಬಂದಿರೋ ಅಕ್ಕಿಲಿ ಸ್ವಲ್ಪ ಸಿಹಿ ಪೊಂಗಲ್ ಮಾಡಿ ಅದನ್ನು ದೇವ್ರ ನೈವೇದ್ಯಕ್ಕೆ ಇಡಬೇಕು. ಎಲ್ಲರ ಮನೆಯಲ್ಲಿ ಕೊಟ್ಟಿರ್ತಾರಲ್ಲ ಅಕ್ಕಿ ಬೆಲ್ಲ ಇದೆಲ್ಲ ಹಾಕಿ. ಸೊ ನಾನು ಜಾಸ್ತಿ ಇಲ್ಲೇ ನಮ್ಮ ಮನೆ ಹತ್ರನೇ ಇರ್ತಾರಲ್ವ ನಮ್ಮ ರಿಲೇಟಿವ್ಸ್ ಎಲ್ಲ, ನಮ್ಮ ಅಣ್ಣನ ಮನೆಯವರೆಲ್ಲ ಅಲ್ಲೇ ಕಳಿಸಿದ್ರು. ಸೊ ಹಂಗಾಗಿ ಬೆಳಗ್ಗೆ ಹೋಗಿ ಮಾಡ್ಕೊಂಡು ಬಂದು ಇನ್ನೂ ಬೇಗ ಮಾಡಬೇಕಂತ ಅಂದ್ಕೊಂಡೆ. ಹಂಗೂ ಎಷ್ಟು ಬೇಗ ಎದ್ದು ರೆಡಿ ಮಾಡಿದ್ರು ಟೈಮ್ ಆಗೇ ಹೋಯಿತು. ಕೊನೆಗೆ 9 ಗಂಟೆಗೆ ಏನೋ ಮುಗೀತು ಪೂಜೆ. ಸೊ ಇವರು ಪ್ರತಿ ವರ್ಷ ಬರ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಪೂಜೆನ. ಸೊ ನಮ್ಮ ಅತ್ತಿಗೆನೇ ಸಜೆಷನ್ ಮಾಡಿದ್ದು. ಸೊ ಹಂಗಾಗಿ ಬೇಗ ಮಾಡ್ಕೊಂಡ್ವಿ. ಎಲ್ಲನೂ ತುಂಬಾ ಚೆನ್ನಾಗೂ ಮಾಡಿಕೊಡ್ತಾರೆ ಅವರು. ನೀಟಾಗಿ ದೇವ್ರನ್ನ ಅಲಂಕಾರ ಎಲ್ಲ ಮಾಡಿ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ. ಮೇಯ್ನಾಗಿ ಇದಕ್ಕೇನು ಅಷ್ಟೊಂದು ಹೂವುಗಳೇನು ಬೇಕಾಗಲ್ಲ, ಸ್ವಲ್ಪ ಇದ್ರೆ ಸಾಕು. ಬಿಡಿ ಹೂವು, ಮೇಯ್ನಾಗಿ ತುಳಸಿ, ಗಣಗ್ಲೆ ಇದಿಷ್ಟಿದ್ರೆ ಸಾಕು. ಸೊ ನಾವು ನಾನ್ ವೆಜ್ ಅಲ್ಲ, ಸಿಹಿ ಅಡುಗೆ ಅಲ್ವಾ, ಹಾಗಾಗಿ ನಮ್ಮ ಮನೇಲಿ ಸಿಹಿ ಅಡುಗೆನೇ ಮಾಡೋದು ಪ್ರತಿ ವರ್ಷವೂ. ಖಾರ ಮಾಡೋರು ಖಾರ ಮಾಡ್ತಾರೆ, ಖಾರ ಅಂದರೆ ನಾನ್ ವೆಜ್ ಮಾಡೋರು. ಸೊ ನಾವು ಈ ತಿಂಗಳು ಪೂರ್ತಿ ತಿನ್ನೋದೇ ಇಲ್ಲ, ನಾವು ಸಿಹಿಯವರು ಆಗಿರೋದ್ರಿಂದ. ಸೊ ಒಳಗೂ ಪೂಜೆ ಎಲ್ಲ ಮುಗಿಸಿ ಸೊ ಅಡುಗೆ ಬಂದು ತರಕಾರಿ ಸಾಂಬಾರು ಮತ್ತು ಪಲಾವು, ಕಾಳುಗೊಜ್ಜು, ಕೋಸಂಬರಿ ಇದಿಷ್ಟು ಮಾಡಿದ್ದೆ. ಪಾಯಸ ಮಾಮೂಲಿ, ವಡೆ ಮಾಡಿದ್ದೆ ಮತ್ತು ನೈವೇದ್ಯಕ್ಕೆ ಅಂತ. ಸೊ ಬೆಳಿಗ್ಗೆನೇ ಊಟ ಏನೂ ತಿಂದಿರಲಿಲ್ಲ ಯಾರೂ, ಅಂದರೆ ಬ್ರೇಕ್ಫಾಸ್ಟ್ ಏನೂ ತಿಂದಿರಲಿಲ್ಲ. ಬೇಗನೆ ಪೂಜೆ ಮುಗಿಸಿ ಒಂದೇ ಸತಿ ಊಟ ಮಾಡೋಣ ಅಂದ್ಬಿಟ್ಟು ಹಸುಕೊಂಡೇ ಇದ್ವಿ. ಸೊ ಬೇಗ ಮುಗಿಸ್ಬಿಡ್ತೀವಲ್ವ ಅಂತ ಪ್ರತಿ ವರ್ಷವೂ ಹಾಗೆ ಮಾಡೋದು. ಯಾಕಂದರೆ ವರ್ಷಕ್ಕೊಂದು ಸತಿ ಪೂಜೆ ಮಾಡಿಸೋದಲ್ವ, ಹಾಗಾಗಿ ಸ್ವಲ್ಪ ಹಸ್ಕೊಂಡಿದ್ದು ದೇವ್ರಿಗೆ ಪೂಜೆ ಸಲ್ಲಿಸೋಣ ಅಂತ, ಒಳ್ಳೆಯದಾಗಲಿ ಅಂತ. ಸೊ ಪ್ರತಿ ವರ್ಷ ಮಾಡೋಂಗೆ ಈ ವರ್ಷವೂ ತುಂಬಾ ಚೆನ್ನಾಗಾಯಿತು. ನಾನು ಜಾಸ್ತಿ ಯಾರನ್ನೂ ಕರೆಯಲ್ಲ, ಹತ್ತತ್ರ ಯಾರು ಇರ್ತಾರೆ ಅವ್ರನ್ನೂ ಒಂದು 4 ಜನ ಕರೆದಿರ್ತೀನಿ ಊಟಕ್ಕೆ. ಯಾಕಂದರೆ ಯಾವುದೇ ದೇವರ ಕಾರ್ಯ ಆಗಲಿ, ಏನೇ ಒಳ್ಳೆ ಕಾರ್ಯ ಮಾಡಿದ್ರು ಒಂದು 4 ಜನಕ್ಕೆ ಊಟ ಹಾಕಬೇಕು. ಆವಾಗಲೇ ನಮಗೆ ದೇವರ ಆಶೀರ್ವಾದ ಸಿಗೋದು. ಹಾಗಾಗಿ ಕರೆದಿರ್ತೀನಿ ಒಂದು 4-5 ಜನನ. ಸೊ ಫ್ರೀ ಇರೋರು ಬರ್ತಾರೆ, ಕೆಲವರು ಬರೋಕ್ಕಾಗಲ್ಲ, ಆ ಥರ ಇರುತ್ತೆ ಪ್ರಾಬ್ಲಮ್ಸು. ಹೇಳ್ದಷ್ಟು ಜನ ಬರ್ತಾರೆ. ಸೊ ನಮ್ಮ ಅಣ್ಣನ ಮನೆಯವರಂತೂ ಮಿಸ್ಸೇ ಇಲ್ಲ, ಕರಿತೀನಿ, ಅವರು ಕಂಪಲ್ಸರಿ ಬರ್ತಾರೆ. ಇನ್ನೊಬ್ಬರು ನಮ್ಮ ಅತ್ತಿಗೆ ಬಂದಿದ್ದರು, ಇನ್ನೊಬ್ಬರು ನಮ್ಮ ಅಣ್ಣನ ಮನೆಯವ್ರು ಕರೆದಿದ್ದೆ. ಅವರು ಮಾಡ್ತೀವಿ ಇವತ್ತು ಅಂದರು, ಸರಿ ಅಂದ್ಬಿಟ್ಟು ಅವರು ಬರಲಿಲ್ಲ. ಸೊ ಅವ್ರು ಮಾಡೋದ್ರಿಂದ ಅವರು ಬ್ಯುಸಿ ಇರ್ತಾರಲ್ವ. ಶ್ರಾವಣ ಮಾಸ ಅಂದಮೇಲೆ ಪ್ರತಿಯೊಬ್ಬರು ಮಾಡ್ತಾಯಿರ್ತಾರೆ, ಹಂಗಾಗಿ ಯಾರು ಫ್ರೀ ಇರ್ತಾರೆ ಅವ್ರು ಬರ್ತಾರೆ ಅಷ್ಟೇ. ಈ ದೇವರ ಕಾರ್ಯಗಳು ಶ್ರಾವಣ ಮಾಸದಲ್ಲೇ ಆಗ್ಬೋದು, ಕಾರ್ತಿಕ್ ಮಾಸದಲ್ಲೇ ಆಗ್ಬೋದು. ನಾವು ಹರಕೆ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ದಾಸಪ್ಪನ ಕರೆಸಿ ಶ್ರಾವಣ ಮಾಸದಲ್ಲಿ ಮಾಡ್ತೀವಿ. ಮತ್ತು ಮಾದಪ್ಪನಿಗೆ ಬಂದು ಕಾರ್ತಿಕ್ ಮಾಸದಲ್ಲಿ ಮಾಡ್ತೀವಿ. ಇವೆರಡೂ ಕರ್ಕೊಂಡು ಬಂದು ಅವ್ರನ್ನ ಪೂಜೆ ಮಾಡಿಸೋ ಅಷ್ಟರಲ್ಲಿ ಈ ವರ್ಷದ ಪೂರ್ತಿ ದೇವ್ರ ಕಾರ್ಯ ಮುಗಿದಷ್ಟು ಸಮಾಧಾನ ಆಗುತ್ತೆ. ಯಾಕಂದರೆ ತುಂಬಾ ಡಿಮ್ಯಾಂಡ್ ಇರ್ತಾರೆ. ಯಾಕಂದರೆ ಎಲ್ಲರೂ ಪೂಜೆ ಕರ್ಕೊಂಡು ಹೋಗೋದ್ರಿಂದ ನಾವು ಅಡುಗೆ ಮಾಡಿ ಇಟ್ಕೊಂಡು ಕಾಯ್ತಾ ಇರಬೇಕು. ಯಾಕಂದರೆ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ರು ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ, ಗುಡ್ಡಪ್ಪರನ್ನೇ ಆಗಲಿ ದಾಸಪ್ಪನೇ ಆಗಲಿ. ಹಂಗಾಗಿ ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಬಂದು ಪೂಜೆ ಮಾಡಿಸಿದ್ರೇ ಸಮಾಧಾನ ಆಗೋದು. ಯಾಕಂದರೆ ಅವರು ಬಂದು ದಾಸಪ್ಪನಿಗೆ ಶಂಖ ಊದಿ ಜಾಗಟೆ ಬರ್ಸಿದ್ರೆ ಮನೇಲಿ ಕೆಟ್ಟ ಶಕ್ತಿಗಳೆಲ್ಲ ಹೋಗುತ್ತೆ, ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಮನೆಗೆ ತುಂಬಾ ಒಳ್ಳೆಯದಾಗತ್ತೆ ಅಂತ. ಇನ್ನು ಮಾದಪ್ಪನಿಗೆ ಮಾಡಿದ್ರೆ ಅವ್ರು ಕಂಸಾಳೆ ತೊಗೊಬಂದು ಕುಟ್ಟಿದ್ರೇ ಮನೆಗೆ ಶ್ರೇಯಸ್ಸು ಅಂತ. ಸೊ ಇವರಿಬ್ಬರೂ ಹಿಡಿಯೋದು ತುಂಬಾ ಕಷ್ಟ ಇದೆ. ಸೊ ಹಂಗೆ ಇಷ್ಟು ವರ್ಷ ತಳ್ಕೊಂಡು ಬಂದಿದ್ದೀನಿ. ಈ ವರ್ಷ ನಮ್ಮ ಅಣ್ಣನ ಮಗ ಇರೋದ್ರಿಂದ ಸ್ವಲ್ಪ ಆರಾಮಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಾರ್ತಿಕ್ ಮಾಸದಲ್ಲಿ. ಯಾಕಂದ್ರೆ ನಮ್ಮ ಮನೆಯವ್ರು ಆಗಿರೋದ್ರಿಂದ ನಾನು ಯಾವಾಗ ಅಡುಗೆ ರೆಡಿ ಮಾಡ್ತೀನಿ ಆವಾಗ ಬಂದು ಮಾಡಿಕೊಡಪ್ಪ ಅಂತ ಹೇಳ್ಬೋದು. ಸೊ ದಾಸಪ್ಪ ಅವ್ರನ್ನೂ ಪಾಪ ಇವರು ಬರ್ತಾರಿಲ್ಲ ಅಂತಲ್ಲ, ಅಂದರೆ ಇವ್ರಿಗೂ ಡಿಮ್ಯಾಂಡ್ ಇರುತ್ತಲ್ವ. ನಾವು ಹೇಗೆ ಹೋಗಿ ಕಾಯ್ಕೊಂಡಿದ್ದು ಕರ್ಕೊಂಡು ಬರ್ತೀವಿ ಅದ್ರ ಮೇಲೆ ಡಿಪೆಂಡ್ಸು. ಅವರೇ ಬರೋಕ್ಕಾಗಲ್ಲ, ನಾವು ಹೋಗಿ ಕರ್ಕೊಂಡು ಬರಬೇಕು. ಯಾಕಂದ್ರೆ ತುಂಬ ಜನ ಇರೋದ್ರಿಂದ ಎಲ್ಲರೂ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಹಾಗಾಗಿ ಅಲ್ಲೇ ವೆಯ್ಟ್ ಮಾಡಿ ಇಟ್ಕೊಂಡು ನಾವು ಕರ್ಕೊಂಡು ಬಂದು ಮಾಡಿಸ್ಕೊಂಡ್ರೆ ನಮ್ಗೆ ಅನುಕೂಲ. ಸೊ ನಮ್ಮನೆ ಹತ್ರನೇ ಇರೋದ್ರಿಂದ ನಮ್ಗೆ ಆರಾಮು. ತುಂಬ ದೂರ ಆಗಿದ್ರೆ ಕಷ್ಟ ಆಗಿರೋದು ಕರ್ಕೊಂಡು ಬರೋದು. ಸೊ ಅಡುಗೆ ಎಲ್ಲ ಇವಾಗ ನೈವೇದ್ಯಕ್ಕೆ ಬಡಿಸ್ತಾ ಇದ್ದೀನಿ. ಎಲ್ಲ ಬಡಿಸಾದ್ಮೇಲೆ ಪೂಜೆ ಸಲ್ಲಿಸಿ ಆ ನಂತರ ಊಟ ಮಾಡೋದು. ಅವರು ಊಟ ಏನು ಮಾಡೋದಿಲ್ಲ, ಯಾಕಂದರೆ ತುಂಬಾ ಅವ್ರಿಗೆ
ಡಿಮ್ಯಾಂಡ್ ಇರುತ್ತೆ ಪಾಪ, ಎಲ್ಲರ ಮನೆಗೂ ಹೋಗಿ ಬಂದು ಮಾಡೋದಕ್ಕೆ ಆಗಲ್ಲ. ಸೊ ಪೂಜೆ ಮುಗಿಸ್ಕೊಟ್ಬಿಟ್ಟು ಹೋಗ್ತಾರೆ. ತುಂಬಾ ಚೆನ್ನಾಗಾಯಿತು ಪೂಜೆ ಅಂತೂ, ಪ್ರತಿ ವರ್ಷ ಚೆನ್ನಾಗೂ ಮಾಡಿಕೊಡ್ತಾರೆ, ನಮಗೂ ಸಮಾಧಾನ ಆಗುತ್ತೆ. ಸೊ ಸಖತ್ ಖುಷಿ ಆಯಿತು. ಕೊನೆಗೆ ದಾಸಪ್ಪನ ಮುಗಿಸಿದೆ, ಮತ್ತು ವರಮಹಾಲಕ್ಷ್ಮಿ ಹಬ್ಬನೂ ಮುಗಿಸ್ದೆ. ಇನ್ನೊಂದು 15 ದಿವಸ ಗಣೇಶನ ಹಬ್ಬನೂ ಬಂದುಬಿಡುತ್ತೆ. ನನಗಂತೂ ಶ್ರಾವಣ ಮಾಸ ಶುರುವಾಗ್ಬಿಟ್ರೆ ದೀಪಾವಳಿ ಕಾರ್ತಿಕ ಮಾಸದಲ್ಲಿ ಮಾದಪ್ಪನ ಪೂಜೆ ಮುಗಿಸೋವರೆಗೂ ಪ್ರತಿ ತಿಂಗಳು ನಂಗೆ ಹಬ್ಬ ಇದ್ದೇ ಇರುತ್ತೆ. ಕಂಪಲ್ಸರಿ ಮಾಡಲೇಬೇಕು, ಯಾವುದನ್ನು ಮಿಸ್ ಮಾಡೋಂಗಿಲ್ಲ. ಅವನಿಗೆ ಧೈರ್ಯ ಬಂದ್ಬಿಡ್ಬೇಕು, ನಾನೇ ಬಾರಿಸ್ತೀನಿ ಜಾಗ್ಟೇನ ಅಂತ, ಅಷ್ಟು ಬಂದ್ಬಿಡ್ಬೇಕು. ಆಗತ್ತಮ್ಮ, ಬೇಗ ಮಾಡಬೇಕು, ಅವರು ಎಲ್ಲ ಕಡೆಗೆ ಹೋಗ್ಬೇಕು. ಮಾಮನ್ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅತ್ತೆ ಮನೆ ಊಟ ಇಷ್ಟ ಇಲ್ಲ, ಯಾವಾಗ್ಲೂ ಬರೀ ಇನ್ಸಲ್ಟೇ ಮಾಡ್ತಾನೆ ನನಗೆ. ಅಲ್ಲೇ ಜಾಸ್ತಿ ನಿಜ ಹೇಳಿದೆ. ಏನು ಪಾಯಸ ಒಂಚೂರು ಅಷ್ಟೇ, ಅದು ಅಕ್ಕಿ ಬಿದ್ದಿತ್ತದು. ಇದು ವಡೆ. ಸೊ ಗಾಯ್ಸ್ ನೋಡಿ, ಒಬ್ರು ಖಾಲಿ ಮಾಡೋರೆ, ಒಬ್ರು ಸ್ಟಾರ್ಟ್ ಮಾಡೋರೆ, ಜೊತೆ ಕೂತಿಲ್ಲ. ಇವತ್ತು ಶ್ರಾವಣ ಮಾಸದ ಹಬ್ಬ ಮುಗೀತು. ಸೊ ನೆನ್ನೆನೇ ಒಬ್ಬಟ್ಟು ಇತ್ತು. ಸೊ ನಮ್ಮ ಮನೆಗೆ ಒಬ್ಬಟ್ಟು ಮಾಡಿ ಬೇಕು ಅಂದ್ರೆ ಅದಕ್ಕೆ ಮಾಡ್ಕೊಟ್ಟು ಅದೀನಿ. ಒಂದು 4 ಒಬ್ಬಟ್ಟು ಆಗುತ್ತೆ, ಇಷ್ಟ ಇದ್ದಿದ್ದು ಇವನ್ನ. ಸೊ ಇವಾಗ ವಿಡಿಯೋನ ಏನು ಮಾಡೋಣ, ಸಿಗೋಣ ಮುಂದಿನ ಹೋಗಲಿ. ಬಾಯ್ 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 ಗೈಸ್. ನನ್ನ ವಿಡಿಯೋನಲ್ಲಿ ಇವತ್ತು ಜಾಸ್ತಿ ಕಾಣಿಸ್ಕೊಂಡಿಲ್ಲ ಗೈಸ್, ನೋಡಿ ಗೈಸ್. ಕೆಲಸ ಮಾಡೋದು ಬಿಟ್ಬಿಟ್ಟು ನಾ ವಿಡಿಯೋ ತೋರ್ಸ್ಕೊಂಡು ಕುಟ್ಕೋತೀನಿ ನಾನು. ಓ ನೀನು ನೀನು ಅಂದರೆ ನಾನು ಕೆಲಸ ಮಾಡ್ತಾ ಇಲ್ವಾ, ನಾನು ಬಿಡು ಜಾಗ.